ನಮಸ್ಕಾರ ಸ್ನೇಹಿತರೆ, 36ನೇ ದಿನಕ್ಕೆ ಕಾಲಿಟ್ಟಿರೋ ಗಲ್ಫ್ ಯುದ್ಧದಲ್ಲಿ ಅಮೆರಿಕಗೆ ದೊಡ್ಡ ಆಘಾತ ಆಗಿದೆ. ಇರಾನ್ ಅಮೆರಿಕದ ವಾಯುಪಡೆ ಮೇಲೆ ಸರ್ಪ್ರೈಸ್ ಹೊಡೆತವನ್ನು ಕೊಟ್ಟಿದೆ. ಒಂದೇ ದಿನ ಹಿಂಡು ಏರ್ಕ್ರಾಫ್ಟ್ ಅನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಹೇಳಿದೆ. ಖುದ್ದು ಅಮೆರಿಕನ್ ಅಧಿಕಾರಿಗಳು ಕೂಡ ಡ್ಯಾಮೇಜಸ್ ಆಗಿರೋದನ್ನ, ಆದರೆ ಇರಾನ್ ಹೇಳಿದಷ್ಟೇ ಅಂತಲ್ಲ, ಡ್ಯಾಮೇಜಸ್ ಆಗಿರೋದನ್ನ ಒಪ್ಕೊಂಡಿದ್ದಾರೆ. ಇತ್ತ ಟ್ರಂಪ್ ಕೂಡ ಈ ಬಗ್ಗೆ ರಿಯಾಕ್ಷನ್ ಕೊಡೋ ರೀತಿಯಾಗಿದೆ, ರಿಯಾಕ್ಟ್ ಮಾಡಿದ್ದಾರೆ. ಎಂದಿನಂತೆ ವಿಚಿತ್ರ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕಡೆ ಇರಾನ್ ಮೇಲೆ ಅಮೆರಿಕ ಅಣ್ವಸ್ತ್ರ ಪ್ರಯೋಗ ಮಾಡಬಹುದು ಅನ್ನೋ ಭಯ ಇರಾನ್ ಆಡಳಿತಕ್ಕೆ ಶುರುವಾಗಿದೆ. ಶಿಲಾಯುಗಕ್ಕೆ ಕಳಿಸ್ತೀವಿ ಅನ್ನೋ ಟ್ರಂಪ್ ಹೇಳಿಕೆಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಂದೆ ಏನೋ ನಡೆಯುತ್ತೆ ಅನ್ನೋ ಕಳವಳವನ್ನು ಹೊರಹಾಕಿದ್ದಾರೆ. ಏಪ್ರಿಲ್ 6 ಅಂದರೆ ಟ್ರಂಪ್ ಕೊಟ್ಟಿದ್ದ ಡೆಡ್ಲೈನ್ ಹತ್ತಿರ ಬರ್ತಿದ್ದ ಹಾಗೆ ಈ ಎಲ್ಲ ಬೆಳವಣಿಗೆಗಳು ಫಾಸ್ಟ್ ಆಗಿ ಆಗ್ತಿವೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಹೊಡೆದಿರೋ ಜೆಟ್ಗಳ ಸ್ಟೋರಿಯನ್ನ ನೋಡ್ಬಿಡೋಣ. ಇರಾನ್ ಹತ್ರ ನೌಕಾಪಡೆ ಇಲ್ಲ, ವಾಯುಪಡೆ ಇಲ್ಲ, ಏರ್ ಡಿಫೆನ್ಸ್ ಇಲ್ಲ, ರಾಕೆಟ್ಸ್ ಇಲ್ಲ, ಲಾಂಚರ್ಸ್ ಇಲ್ಲ, ಎಲ್ಲ ಹೊಡೆದು ಹಾಕಿದ್ದೀವಿ, ಎಲ್ಲ ನಾಶ ಮಾಡಿದ್ದೀವಿ, ಇರಾನ್ ನಾಶವಾಗಿದೆ ಅಂತ ಅಮೆರಿಕ ಯುದ್ಧ ಶುರುವಾದ 3 ದಿನದಲ್ಲೇ ಡಿಕ್ಲೇರ್ ಮಾಡಿತ್ತು. ಈಗ ಅದೇ ಇರಾನ್ ಅಮೆರಿಕ ವಾಯುಪಡೆಯ ಬಲಿಷ್ಠ ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದೆ. ಈ ಬಗ್ಗೆ ಇರಾನ್ ಅಮೆರಿಕ ಇಬ್ಬರೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ ಹೇಳಿರೋ ಪ್ರಕಾರ ರೀಸೆಂಟ್ ಆಗಿ ನಡೆದ ದಾಳಿಯಲ್ಲಿ ಅಮೆರಿಕದ 5 ಹೆಲಿಕಾಪ್ಟರ್, 1 F-35, 1 F-15E ಸ್ಟ್ರೈಕ್ ಈಗಲ್ ಮತ್ತು A-10 ಜೆಟ್ ನಾಶ ಆಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 1 F-35 ಅನ್ನು ಹೊಡೆದು ಹಾಕಿದ್ವಿ. ಅದರಲ್ಲಿ ಪೈಲಟ್ ಕೆಳಗೆ ಬಿದ್ದರು. ಅವ್ರನ್ನ ಹುಡ್ಕೋಕೆ ಅಂಥೇಳಿ ಅಮೆರಿಕ ಹಿಂಡು ಹೆಲಿಕಾಪ್ಟರ್ಗಳನ್ನು ಈ ಭಾಗದಲ್ಲಿ ಕಳಿಸ್ತು. ಈಗ ಆ ಹೆಲಿಕಾಪ್ಟರ್ ಹುಡ್ಕೋಕೆ ಬಂದವರಲ್ಲೂ ಕೂಡ 5 ಹೆಲಿಕಾಪ್ಟರ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದಷ್ಟು ಹೆಲಿಕಾಪ್ಟರ್ಗಳಿಗೆ ಡ್ಯಾಮೇಜ್ ಮಾಡಿದ್ದೀವಿ. ಅವು ಅಲ್ಲಿಂದ ತಪ್ಪಿಸ್ಕೊಂಡು ಹೆದರ್ಕೊಂಡು ಓಡ್ ಹೋಗಿದ್ದಾವೆ. ನಾವು ಹೆಂಗೆ ನಮ್ಮ ತಾಕತ್ತು ಅಂಥೇಳಿ ಇರಾನ್ನ ಸರ್ಕಾರಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆದರೆ ಈ ಮಾಹಿತಿಯನ್ನು ಅಮೆರಿಕದ ಸೇನೆ ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಕನ್ಫರ್ಮ್ ಮಾಡಿರಲಿಲ್ಲ. ಆದರೆ ಟ್ರಂಪ್ ಪರೋಕ್ಷವಾಗಿ ಒಪ್ಕೊಂಡಂಗೆ ಇದೆ ಅವ್ರ ಸ್ಟೇಟ್ಮೆಂಟ್. ನಾವೀಗ ಯುದ್ಧದಲ್ಲಿದ್ದೀವಿ, ನಮ್ಮ ಜೆಟ್ ಹೊಡೆದಿರೋದ್ರಿಂದ ಮಾತುಕತೆ ಮೇಲೇನೂ ಪರಿಣಾಮ ಬೀರಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಆ ಮೂಲಕ ಭಾರತ ಪಾಕ್ ಕದನದಲ್ಲಿ ಬಾಯ್ ಬಿಟ್ರೆ ಅಷ್ಟು ಜೆಟ್ ಬಿದ್ದಿತ್ತು, ಇಷ್ಟು ಜೆಟ್ ಬಿದ್ದಿತ್ತು, ನಾನು ನಿಲ್ಲಿಸ್ತೆ, ಅಷ್ಟು ಜೆಟ್ ಬಿತ್ತು, ಇಷ್ಟು ಜೆಟ್ ಬಿತ್ತು, ನಾನು ನಿಲ್ಲಿಸ್ತೆ. ಅವ್ರು ಯಾವ ದೇಶದ ಜೆಟ್ ಅದು ಅಂತ ಹೇಳಿರಲಿಲ್ಲ ಟ್ರಂಪ್, ಭಾರತದ ಪಾಕದ ಅಂತ ಹೇಳಿರಲಿಲ್ಲ, ಬಟ್ ಜೆಟ್ ಬಿದ್ವು ಅಂತ ಅಷ್ಟೇ ಹೇಳ್ತಾ ಇದ್ರು. ನಾನು ನಿಲ್ಲಿಸ್ದೆ ಅಂತ ಹೇಳಿ ದಿನ ಬೆಳಗಾದರೆ ತೂರಿ ಊದ್ಕೊಂಡು ಓಡಾಡ್ತಿದ್ರು. ಬ್ಯೂಟಿಫುಲ್ ಜೆಟ್ಸ್ ಹೋದ್ವು, 10 ಹೋದ್ವು, ಹೈಟೆಕ್ ಎಲ್ಲ ಹೋದ್ವು ಅಂತೆಲ್ಲ ಹೇಳ್ತಿದ್ರು. ಈಗ ನೋಡಿದ್ರೆ ವಾರಲ್ಲಿದ್ದೀವ್ರಿ, ಹೋದ್ರೆ ಏನಾಗಲ್ಲ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಮೀಡಿಯಾಗಳ ರಿಪೋರ್ಟ್ ಪ್ರಕಾರ ನೋಡಿದ್ರು ಕೂಡ, ಇರಾನ್ ಬಿಡಿ, ಅಮೆರಿಕನ್ ಮೀಡಿಯಾ ಅವರ ರಿಪೋರ್ಟ್ಸ್ ಪ್ರಕಾರ ನೋಡಿದ್ರು ಕೂಡ ಈ ಯುದ್ಧದಲ್ಲಿ ಇರಾನ್ ಕೆಲ ವಿಮಾನಗಳನ್ನು ಹೊಡೆದು ಹಾಕಿರೋದು ನಿಜ. ಅದರಲ್ಲೂ ಕೂಡ F-15E, ಅವರು F-35 ಅಂತಿಲ್ಲ, F-15E ಸ್ಟ್ರೈಕ್ ಈಗಲ್ ಸಂಪೂರ್ಣ ನಾಶ ಆಗಿದೆ ಅಂತ ಹಿರಿಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ಅಮೆರಿಕದ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. F-15 ಈ ಕದನದಲ್ಲಿ ಮುಂಚೂಣಿಯಲ್ಲಿ ಕಾದಾಡ್ತಿರೋ ವಿಮಾನ, ತುಂಬ ಅಡ್ವಾನ್ಸ್ಡ್ ಕೂಡ ಹೌದು. ಇದರಲ್ಲಿ 2 ಪೈಲಟ್ಗಳಿದ್ರು. ಈ ಪೈಕಿ ಒಬ್ಬರನ್ನು ಅಮೆರಿಕದ ಪಡೆಗಳು ಸೇಫ್ ಆಗಿ ರಕ್ಷಣೆ ಮಾಡಿವೆ. ಆ ಪೈಲಟ್ ಬದುಕುಳಿದಿದ್ದಾರೆ. ಸದ್ಯ ಅವರಿಗೆ ಅಮೆರಿಕ ಸೇನೆಯಿಂದಲೇ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ. ಆದರೆ ಇನ್ನೊಬ್ಬ ಪೈಲಟ್ ಏನಾಗಿದ್ದಾರೆ ಅನ್ನೋ ಸುಳಿವು ಸಿಕ್ಕಿಲ್ಲ. ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಹೀಗಾಗಿ ಇರಾನ್ ಸೇನೆ ಭಾರಿ ಕ್ಯಾಂಪೇನ್ ಶುರು ಮಾಡಿದೆ. ಅಮೆರಿಕದ ಪೈಲಟ್ಗಳು ಎಲ್ಲೇ ಇದ್ರೂ ಅವ್ರನ್ನ ಹುಡುಕಿ ನಮ್ಮ ಕೈಗೊಪ್ಪಿಸಿ ಅಂತ ಇರಾನ್ ಸೇನೆ ಅಲ್ಲಿನ ಜನರಿಗೂ ಕೂಡ ಹೇಳಿದೆ. ಆತನನ್ನು ಕೊಟ್ಟರೆ ಬರೋಬ್ಬರಿ $60,000 ಅಂದರೆ $56 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಕೂಡ ಇರಾನ್ ಅಲ್ಲಿನ ಜನರಿಗೆ ಘೋಷಣೆ ಮಾಡಿದೆ. ಈ ಬಗ್ಗೆ ಇರಾನ್ ಟಿವಿ ಚಾನೆಲ್ಗಳಲ್ಲಿ ಜನರಿಗೆ ನೇರ ಕರೆ ಕೊಟ್ಟು ಶತ್ರು ಪೈಲಟನ್ನು ಜೀವಂತವಾಗಿ ಹಿಡಿದುಕೊಡಿ ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಮುಖ್ಯವಾಗಿ ಕೊಹಿಕಿ ಲಾಯೆ ಮತ್ತು ಬೋಯರ್ ಅಹಮದ್ ಅನ್ನೋ ಪ್ರಾಂತ್ಯಗಳಿಂದ ಟಿವಿಯಲ್ಲಿ ಈ ಕರೆಯನ್ನು ಬ್ರಾಡ್ಕಾಸ್ಟ್ ಮಾಡಲಾಗಿದೆ. ಇವು ಹೆಚ್ಚಾಗಿ ಗುಡ್ಡಗಾಡು ಮತ್ತು ಹಳ್ಳಿಗಳಿಂದಲೇ ಕೂಡಿರೋ ಪ್ರದೇಶ. ಇದರ ಜೊತೆಗೆ ಪಕ್ಕದಲ್ಲೇ ಇರೋ ಚಹರ್ಮಹಲ್ ಮತ್ತು ಬಕ್ತಿಯಾರಿ ಪ್ರಾಂತ್ಯದ ಜನರಿಗೂ ಕೂಡ ಇದೇ ರೀತಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಲಾಗಿದೆ. ಇನ್ನು ಇದೇ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಳಿ ಅಮೆರಿಕದ A-10 ಯುದ್ಧ ವಿಮಾನವನ್ನು ಕೂಡ ಹೊಡೆದು ಹಾಕಿದ್ದೀವಿ ಅಂತ ಹೇಳಿ ಹೇಳ್ಕೊಂಡಿತ್ತು. ಇದನ್ನು ಅಮೆರಿಕದ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. A-10 ಹೋಗಿರೋದು ನಿಜ ಅಂತ ಹೇಳಿದ್ದಾರೆ. ಆದರೆ ಪೈಲಟ್ ಏನಾದರೂ ಅನ್ನೋ ಮಾಹಿತಿಯನ್ನು ಬಾಯ್ಬಿಟ್ಟಿಲ್ಲ. ಈ A-10 ಕೂಡ ಅಮೆರಿಕದ ಅತ್ಯಂತ ಡೇಂಜರಸ್ ಗ್ರೌಂಡ್ ಅಟ್ಯಾಕ್ ಏರ್ಕ್ರಾಫ್ಟ್ ಇದು. ಶತ್ರುಗಳ ವಾಹನ ಮತ್ತು ಗ್ರೌಂಡ್ ಫೋರ್ಸ್ ಮೇಲೆ ಹತ್ತಿರದಿಂದ ವಿಪರೀತ ಓವರ್ವೆಲ್ಮಿಂಗ್ಲಿ ಗುಂಡಿನ ಮಳೆ, ಶೆಲ್ಗಳ ಮಳೆ, ಮಿಸೈಲ್ ಮಳೆಯನ್ನು ಸುರಿಸೋಕೆ ಇದನ್ನು ಡಿಸೈನ್ ಮಾಡಲಾಗಿದೆ. ಮತ್ತೊಂದು ಕಡೆ ಹೆಲಿಕಾಪ್ಟರ್ ನಾಶದ ಬಗ್ಗೆ ಅಮೆರಿಕ ಕಡೆಯಿಂದ ಯಾವುದೇ ಕನ್ಫರ್ಮೇಷನ್ ಬಂದಿಲ್ಲ. ಆದರೆ ಕೆಲ ಮೀಡಿಯಾಗಳು, ಅಮೆರಿಕನ್ ಮೀಡಿಯಾಗಳು ಕೆಲ ಹೆಲಿಕಾಪ್ಟರ್ಗಳಿಗೆ ಡ್ಯಾಮೇಜ್ ಆಗಿರಬಹುದು, ಇನ್ನು ಕೆಲವು ಬಿದ್ದಿರೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ರಿಪೋರ್ಟ್ ಮಾಡಿವೆ.
ಈ ಬಗ್ಗೆ ಇನ್ನಷ್ಟೇ ಅಧಿಕೃತ ಮಾಹಿತಿ ಸಿಗಬೇಕು. ಸೊ ಒಂದು ಕಳೆದ ಕೆಲ ಗಂಟೆಗಳಲ್ಲಿ ಲಾಸ್ಟ್ 24 ಅವರ್ಸಲ್ಲಿ ಮೇಜರ್ ಲೆವೆಲ್ನ ಕಾದಾಟ ಆಗಿದೆ ಇರಾನ್ ಮತ್ತು ಅಮೆರಿಕದ ನಡುವೆ. ಸೊ ಇರಾನ್ ಯುದ್ಧ ಶುರುವಾದಲ್ಲಿಂದ ಇದೇ ಮೊದಲ ಬಾರಿಗೆ ದೊಡ್ಡ ಮೇಲುಗೈಯನ್ನು ಅಥವಾ ಮುನ್ನಡೆಯನ್ನು ಈ ಶಾರ್ಟ್ ಪೀರಿಯಡ್ನಲ್ಲಿ ಈ ಲೇಟೆಸ್ಟ್ ಎಸ್ಕಲೇಷನ್ನ ಕಾನ್ಫ್ಲಿಕ್ಟ್ನಲ್ಲಿ ಸಾಧಿಸಿರೋದು. ಇಲ್ಲಿ ಅಮೆರಿಕನ್ ಮೀಡಿಯಾಗಳನ್ನು ನೋಡ್ತಾ ಇದ್ರು ಕೂಡ ಆ ರೀತಿ ಅವರು ಬಿಟ್ಕೊಡ್ತಾ ಇದ್ದಾರೆ ಮಾಹಿತಿಯನ್ನು. ಇನ್ನು ಈ ಏರ್ಕ್ರಾಫ್ಟ್ಗಳ ನಾಶದ ಸುದ್ದಿ ಇರಾನ್ ಒಳಗಡೆ ಸಂಭ್ರಮಕ್ಕೆ ಕಾರಣ ಆಗಿದೆ. ರಾತ್ರೋರಾತ್ರಿ ಇರಾನ್ ಜನ ರಾಜಧಾನಿ ಟೆಹರಾನ್ ಬೀದಿಗಳಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ ಇರಾನಿಗೆ ಸಿಕ್ಕಿರೋ ಈ ಒಂದು ಮುನ್ನಡೆಯಿಂದ. ನಮ್ಮ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ನ ತಾಕತ್ತು ನೋಡ್ರಿ ಅಂತ ಅಲ್ಲಿನ ಜನ ಘೋಷಣೆಗಳನ್ನು ಕೂಗಿದ್ದಾರೆ. ಇತ ಜಾಗತಿಕ ರಕ್ಷಣಾ ಲೋಕದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಮೆರಿಕದ ಅಷ್ಟು ಹೈಟೆಕ್ ಜೆಟ್ಗಳನ್ನು ಕೂಡ ಇರಾನ್ ಹೊಡೆದು ಹಾಕಿರೋದು ಹೇಗೆ, ಏರ್ ಡಿಫೆನ್ಸ್ ನಾಶ ಮಾಡಿದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಹೆಂಗೆ ಹೊಡೆದ್ರು ಅಂತ ಹೇಳಿ. ಸದ್ಯ ಇರಾನ್ ಇದಕ್ಕೆ ಅತ್ಯಾಧುನಿಕ ಮತ್ತು ಹೊಸ ಏರ್ ಡಿಫೆನ್ಸ್ ಬಳಸಿದ್ದೀವಿ ಅಂತ ಹೇಳ್ಕೊಂಡಿದೆ. ಅದರ ಹೆಸರನ್ನು ಬಹಿರಂಗ ಮಾಡಿಲ್ಲ. ಅಲ್ಲದೆ ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾವು ಆಲ್ರೆಡಿ ನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಈ ಹಿಂದೆ ಹೇಳಿದ್ರಲ್ಲ, ಈಗ ಟ್ರಂಪ್ ಹೇಳಿಕೆ ಬರೀ ಸುಳ್ಳು ಅಂತ ಗೊತ್ತಾಯ್ತಲ್ಲ ಅಂತ ಇರಾನ್ನ ಖಾತಮ್ ಅಲ್ ಅನ್ಬಿಯಾ ಸೆಂಟ್ರಲ್ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ನ ವಕ್ತಾರ ಇಬ್ರಾಹಿಂ ಜೋಲ್ವಾಘಾರಿ ಟಿವಿಯಲ್ಲಿ ಭಾಷಣ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲದೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸ್ನೇಹಿತರೆ, ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ಈ ಟೆನ್ಷನ್ ನಡುವೆ ಅಮೆರಿಕ ಒಂದು ಹೆಜ್ಜೆ ಹಿಂದಿಟ್ಟು 48 ಗಂಟೆಗಳ ಕಾಲ ಕದನ ವಿರಾಮ ಅಥವಾ ಸೀಸ್ ಫೈರ್ ಮಾಡೋಣ ಅಂತ ಇರಾನ್ಗೆ ಪ್ರಪೋಸಲ್ ಕಳಿಸಿತ್ತು. ಆದರೆ ಅಮೆರಿಕದ ಈ ಆಫರ್ ಅನ್ನ ಇರಾನ್ ನೇರವಾಗಿ ರಿಜೆಕ್ಟ್ ಮಾಡಿದೆ. ಈ ಬಗ್ಗೆ ಇರಾನ್ನ ಫಾರ್ಸ್ ನ್ಯೂಸ್ ಏಜೆನ್ಸಿ ತನ್ನ ಮೂಲಗಳನ್ನು ಉಲ್ಲೇಖಿಸಿ ಮಾಹಿತಿ ಹೊರಹಾಕಿದೆ. ಅಂದಹಾಗೆ ಅಮೆರಿಕ ಈ ಯುದ್ಧ ವಿರಾಮದ ಪ್ರಪೋಸಲ್ ಅನ್ನ ಡೈರೆಕ್ಟ್ ಆಗಿ ಇರಾನ್ಗೆ ಕೊಟ್ಟಿರಲಿಲ್ಲ. ಕಳೆದ ಬುಧವಾರ ಬೇರೊಂದು ರಾಷ್ಟ್ರದ ಮೂಲಕ ಈ ಆಫರ್ ಅನ್ನ ಇರಾನ್ ಮುಂದಿಟ್ಟಿತ್ತು, ಬಹುತೇಕ ಪಾಕಿಸ್ತಾನ. ಆದರೆ ನಮಗೆ ಬೇಡ ಅಂತ ಇರಾನ್ನ IRGC ರಿಜೆಕ್ಟ್ ಮಾಡಿದೆ. ಇನ್ನು ಇತ್ತೀಚೆಗಷ್ಟೇ ಇರಾನ್ ರಾಷ್ಟ್ರವನ್ನ ಸ್ಟೋನ್ ಏಜ್ ಅಂದರೆ ಶಿಲಾಯುಗಕ್ಕೆ ಕಳಿಸ್ತೀವಿ ಅಂತ ಹೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರಲ್ಲ, ಅವರ ಹೇಳಿಕೆಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಅಮೆರಿಕ ಮಾಡೋಕೆ ಹೊರಟಿರೋ ಮ್ಯಾಸಿವ್ ವಾರ್ ಕ್ರೈಮ್ ಅಂದರೆ ಭಾರಿ ಯುದ್ಧಾಪರಾಧ, ಆ ಇಂಟೆನ್ಷನ್ಸ್ನ ಉದ್ದೇಶವನ್ನು ಇದು ತೋರಿಸ್ತಾ ಇದೆ. ಮುಂದೆ ಏನೋ ಮಾಡೋಕೆ ಅಮೆರಿಕ ಈ ಥರ ಹೇಳ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ 6ನೇ ತಾರೀಕು ಟ್ರಂಪ್ ಇರಾನ್ಗೆ ಕೊಟ್ಟಿರೋ ಡೆಡ್ ಲೈನ್ ಮುಗಿತಾ ಇದೆ. ಅಷ್ಟರೊಳಗಡೆ ಮಾತುಕತೆ ಮುಗಿಸ್ಕೊಂಡು ಡೀಲ್ ಮಾಡ್ಕೊಂಡಿಲ್ಲ ಅಂದರೆ ನಿಶ್ಚಿತವಾಗಿ ನಾವು ನಿಮ್ಮ ಎಲ್ಲ ಮೂಲಸೌಕರ್ಯ, ಪವರ್ ಪ್ಲಾಂಟ್ ಎಲ್ಲ ಹೊಡೆದು ಹಾಕ್ತೀವಿ, ಇರಾನ್ನಲ್ಲಿ ಏನೂ ಉಳಿಸಲ್ಲ ಅಂತ ಟ್ರಂಪ್ ಹೇಳಿದರು. ಅದು ಏಕಕಾಲದಲ್ಲಿ ಹೊಡಿತೀವಿ ಅಂತ ಹೇಳಿದರು. ಹೀಗಾಗಿ ಅಮೆರಿಕ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಏನಾದರೂ ಬಳಸುತ್ತಾ ಅಥವಾ ಬೇರೆ ಯಾವುದಾದ್ರೂ ಆಯುಧ ಬಳಸುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಸಮೂಹ ನಾಶದ ಅಸ್ತ್ರಗಳನ್ನು ಬಳಸುತ್ತಾ ಅಂತ. ಈ ನಡುವೆ ಇರಾನ್ ಅಧ್ಯಕ್ಷರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಹೊಸ ದಾಳಿಯಿಂದಾಗಿ ರೋಶ್ ಹಾಯ್ನ್ ಅನ್ನೋ ಜಾಗದಲ್ಲಿ ಅಪಾರ್ಟ್ಮೆಂಟ್ ಒಂದಕ್ಕೆ ಭಾರಿ ಬೆಂಕಿ ಹತ್ಕೊಂಡಿದೆ. ಈತ ಪೆಟಾ ಟಿಕ್ವಾ ಅನ್ನೋ ಪ್ರದೇಶದಲ್ಲಿ ಬಿಲ್ಡಿಂಗ್ ಒಂದಕ್ಕೆ ದೊಡ್ಡ ಡ್ಯಾಮೇಜ್ ಆಗಿದೆ. ಅಲ್ಲದೆ ಟೆಲ್ ಅವೀವ್ನ ರಸ್ತೆಗಳು ಕೂಡ ಈ ಮಿಸೈಲ್ ದಾಳಿಯಿಂದ ಹಾಳಾಗಿವೆ ಅಂತ ವೈನೆಟ್ ನ್ಯೂಸ್ ರಿಪೋರ್ಟ್ ಮಾಡಿದೆ. ಇನ್ನು ಬ್ನೇ ಬ್ರಾಕ್ ಅನ್ನೋ ಜಾಗದಲ್ಲಿ ಎಮರ್ಜೆನ್ಸಿ ಟೀಮ್ಗಳು ಫೀಲ್ಡ್ಗಿಳಿದು ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾವೆ. ಇದರ ಜೊತೆಗೆ ಗಿವಾಟಾಯಿಮ್ ಅನ್ನೋ ಪ್ರದೇಶದಲ್ಲೂ ಕೂಡ ಮಿಸೈಲ್ ಬಿದ್ದಿರೋ ಬಗ್ಗೆ ಅಲ್ಲಿನ ಲೋಕಲ್ ಮೀಡಿಯಾ ರಿಪೋರ್ಟ್ ಮಾಡಿವೆ. ಇನ್ನು ಶುಕ್ರವಾರ UAEನ ಹಬ್ಶಾನ್ ಗ್ಯಾಸ್ ಫೆಸಿಲಿಟಿ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇಂಟರ್ಸೆಪ್ಟ್ ಮಾಡಲಾದ ಮಿಸೈಲ್ ಅವಶೇಷಗಳು ಬಿದ್ದು ಬೆಂಕಿ ಕಾಣಿಸಿಕೊಂಡಿತ್ತು. ಈಗ ಅದರಲ್ಲಿ ಈಜಿಪ್ಟ್ ಮೂಲದ ಒಬ್ಬರು ಸಾವನ್ನಪ್ಪಿದ್ದಾರೆ. ಇಬ್ಬರು ಪಾಕಿಸ್ತಾನಿಗಳು ಮತ್ತು ಇಬ್ಬರು ಈಜಿಪ್ಟ್ ಪ್ರಜೆಗಳು ಸೇರಿ ಒಟ್ಟು 4 ಜನ ಗಾಯಗೊಂಡಿದ್ದಾರೆ. ಸದ್ಯ ಗ್ಯಾಸ್ ಫೆಸಿಲಿಟಿಯಲ್ಲಿ ಹತ್ತಿಕೊಂಡಿದ್ದ ಬೆಂಕಿಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ಗೆ ತರಲಾಗಿದೆ. ಆದರೆ ಈ ಘಟನೆಯಿಂದ ಅಲ್ಲಿನ ಪ್ಲಾಂಟ್ಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಗ್ಯಾಸ್ ಕೊರತೆ ಅನುಭವಿಸ್ತಾ ಇರೋ ಜಗತ್ತಿಗೆ ಇರಾನ್ ಈ ಮೂಲಕ ಮತ್ತೊಂದು ಹೊಡೆತವನ್ನು ಕೊಟ್ಟಿದೆ. ಏನೋ ಸಿರಿಯಾ ರಾಜಧಾನಿ ಡಮಾಸ್ಕಸ್ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇರಾನ್ ಕಡೆಯಿಂದ ಹಾರಿ ಬಂದ ಮಿಸೈಲ್ಗಳನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಾಳಿಯಲ್ಲೇ ಹೊಡೆದು ಹಾಕಿತ್ತು. ಈ ರೀತಿ ಇಸ್ರೇಲಿ ಪಡೆಗಳು ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿದ್ರಿಂದ ಅಲ್ಲಿ ಈ ಸ್ಫೋಟ ಆಗಿದೆ, ಶಬ್ದ ಕೇಳಿಬಂದಿದೆ. ಏನಾದರೂ ಹಾನಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀವಿ ನಾವು ಅಂತ ಸಿರಿಯಾ ಆಡಳಿತ ಹೇಳಿದೆ. ಏನೋ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ರಾಜಧಾನಿ ಟೆಹರಾನ್ನಲ್ಲಿ ಭಾರಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಬರೀ ಟೆಹರಾನ್ ಮಾತ್ರ ಅಲ್ಲ, ರಾಜಧಾನಿಯ ಪಶ್ಚಿಮ ಭಾಗದಲ್ಲಿರೋ ಕರ್ರಾಜ್ ಅನ್ನೋ ಪ್ರಮುಖ ನಗರದಲ್ಲೂ ಕೂಡ ಸ್ಫೋಟದ ಶಬ್ದ ಕೇಳಿಸಿದೆ. ಏಕೈಕಿಯಾಗಿರೋ ಈ ಸರಣಿ ಸ್ಫೋಟಗಳಿಂದ ಜನ ಗಾಬರಿಯಾದರು. ಈ ನಡುವೆ ಇರಾನ್ ಮತ್ತೊಂದು ಅಪಾಯಕಾರಿ ಧಮಕಿ ಹಾಕಿದೆ. ಈಗ ಆಲ್ರೆಡಿ ಹಾರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿರೋ ಇರಾನ್ ಈಗ ಬಾಬ್ ಅಲ್ ಮ್ಯಾಂಡಬ್ ಜಲಸಂಧಿಯನ್ನ ಕೂಡ ಟಾರ್ಗೆಟ್ ಮಾಡೋ ಸುಳಿವನ್ನ ಕೊಟ್ಟಿದೆ.
ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಘೇರ್ ಇದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಬ್ ಎಲ್ ಮಂಡಬ್ ಜಲಸಂಧಿ ಮೂಲಕ ಪ್ರಪಂಚದ ಎಷ್ಟು ಆಯಿಲ್, LNG, ಗೋಧಿ ಮತ್ತು ಅಕ್ಕಿ, ಗೊಬ್ಬರ ಸಪ್ಲೈ ಆಗುತ್ತೆ, ಯಾವ ರಾಷ್ಟ್ರಗಳು ಮತ್ತು ಕಂಪನಿಗಳು ಈ ರೂಟ್ ಅನ್ನು ಅತಿ ಹೆಚ್ಚು ಬಳಸ್ಕೊಳ್ತವೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹೂತಿಗಳ ಮೂಲಕ ಅಟ್ಯಾಕ್ ಮಾಡಿಸ್ತೀವಿ ಅಂತ ಪರೋಕ್ಷವಾಗಿ ಬೆದರಿಕೆ ಹಾಕಿದ್ದಾರೆ ನಮ್ಮ ತಂಟೆಗೆ ಬಂದರೆ. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಆಫ್ರಿಕಾ ಖಂಡದ ಪಕ್ಕದ ಈ ಸಂಧಿಯಿಂದ ಸೂಯಸ್ ಕೆನಾಲ್ ಮೂಲಕ ಏನು ಯುರೋಪ್, ರಷ್ಯಾ ಆ ಭಾಗದ ರಾಷ್ಟ್ರಗಳೆಲ್ಲ ಈ ಕಡೆ ಏಷ್ಯಾಗೆ ಕನೆಕ್ಟ್ ಆಗ್ತಾ ಇದ್ವು. ಆ ಜಲಮಾರ್ಗವೇ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಡುತ್ತೆ. ಟೋಟಲ್ ಜಾಗತಿಕ ಕಡಲ ವ್ಯಾಪಾರದ 12-15% ಸರಕು ಸಾಗೋದು ಇಲ್ಲಿಂದಲೇ. ಇಡೀ ಪ್ರಪಂಚದ 12% ಆಯಿಲ್ ಅಂದರೆ ದಿನಕ್ಕೆ ಲಕ್ಷಾಂತರ ಬ್ಯಾರೆಲ್ ತೈಲ ಈ ರೂಟ್ನಲ್ಲಿ ಪಾಸ್ ಆಗುತ್ತೆ. ಇಡೀ ಜಗತ್ತಿನ 8% LNG ಗ್ಯಾಸ್, 8% ಗೋಧಿ, ಅಕ್ಕಿಯಂಥ ಆಹಾರ ಪದಾರ್ಥ ಈ ಮಾರ್ಗದ ಮೂಲಕವೇ ಹೋಗಬೇಕು. ಕೃಷಿಗೆ ಬೇಕಾಗಿರೋ ರಸಗೊಬ್ಬರ ಅಥವಾ ಫರ್ಟಿಲೈಸರ್ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಅತಿ ಮುಖ್ಯವಾಗಿರೋ ಸಂಧಿ ಇದು. ಯಾವೆಲ್ಲ ರಾಷ್ಟ್ರಗಳು? ಭಾರತ, ಚೈನಾ, ಜಪಾನ್ ಅಂತ ಏಷ್ಯಾದ ಬಹುತೇಕ ರಾಷ್ಟ್ರಗಳು, ಬಹುತೇಕ ಯುರೋಪಿಯನ್ ರಾಷ್ಟ್ರಗಳು ಇದ್ರ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಭಾರತದ ವ್ಯಾಪಾರದ 50% ರಫ್ತು ವ್ಯಾಪಾರ, ಎಕ್ಸ್ಪೋರ್ಟ್ ಇದೇ ರೂಟ್ನಲ್ಲಿ ಆಗುತ್ತೆ. ಹಾಗೆ ಪ್ರಪಂಚದ ಟಾಪ್ ಶಿಪ್ಪಿಂಗ್ ಕಂಪನಿಗಳಾದ ಮಾಸ್ಕ್, MSC, ಹಪಾಗ್ಲಾಯ್ಡ್ ಅಂತ ದೈತ್ಯ ಕಾರ್ಗೋ ಕಂಪನಿಗಳು ಅತಿ ಹೆಚ್ಚು ಹಡಗುಗಳನ್ನು ಇದೇ ರೂಟ್ ಮೂಲಕ ಓಡಿಸ್ತವೆ. ಒಂದೊಮ್ಮೆ ಇರಾನ್ ಇಲ್ಲೂ ಏನಾದರೂ ಆಟ ಆಡೋಕೆ ಶುರು ಮಾಡಿದ್ರೆ ಇಡೀ ಪ್ರಪಂಚದ ಎಕಾನಮಿ, ಸಪ್ಲೈ ಚೈನ್ ಎಲ್ಲ ಅಲುಗಾಡೋದಲ್ಲ, ಉದುರು ಹೋಗೋದು ಗ್ಯಾರಂಟಿ. ಯಾಕಂದರೆ ಆಮೇಲೆ ಆಫ್ರಿಕಾ ಖಂಡಕ್ಕೆ ರೌಂಡ್ ಹೊಡ್ಕೊಂಡು ಹೋಗಬೇಕಾಗತ್ತೆ ಈ ಸಂಧಿ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ. ಏನೋ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ಕಮರ್ಷಿಯಲ್ ಹಡಗುಗಳಿಗೆ ಭದ್ರತೆ ಕೊಡಬೇಕು ಅಂತ ಬಹರೇನ್ ವಿಶ್ವಸಂಸ್ಥೆಯಲ್ಲಿ ನಿರ್ಣಯ ಮಂಡಿಸಿತ್ತು. ಅದಕ್ಕೆ ವೋಟಿಂಗ್ ಕೂಡ ನಡಿಬೇಕಾಗಿತ್ತು ಶನಿವಾರ. ಆದರೆ ಈ ಡ್ರಾಫ್ಟ್ ಬಗ್ಗೆ ಚರ್ಚೆಗಳು ಜೋರಾಗಿರೋದ್ರಿಂದ ವೋಟಿಂಗನ್ನು ಮುಂದೂಡಿಕೆ ಮಾಡಲಾಗಿದೆ. ನೆಕ್ಸ್ಟ್ ವೀಕ್ ನಡೆಯೋ ಸಾಧ್ಯತೆ ಇದೆ. ವಿಶ್ವಸಂಸ್ಥೆಯಲ್ಲಿ ಈ ನಿರ್ಣಯ ಪಾಸ್ ಆಗಬೇಕು ಅಂದರೆ ಕನಿಷ್ಠ 9 ರಾಷ್ಟ್ರಗಳ ವೋಟ್ ಬೀಳಬೇಕು. ಹಾಗೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಮತ್ತು ಚೈನಾ ಈ 5 ಖಾಯಂ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಬೇಕು. ಯಾರೂ ವಿಟೋ ಮಾಡಂಗಿಲ್ಲ. ಆದರೆ ಈ ನಿರ್ಣಯಕ್ಕೆ ಚೈನಾ ವಿಟೋ ತಂದು ಅದನ್ನು ಬ್ಲಾಕ್ ಮಾಡಿ ಬಿಸಾಕೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ಈಗ ಆಲ್ರೆಡಿ ಬಹರೇನ್ ತಂದಿರೋ ಈ ಪ್ರಪೋಸಲ್ಗೆ ಚೀನಾ ಕಡೆಯಿಂದ ಭಾರಿ ವಿರೋಧ ಓಪನ್ ಆಗಿನೇ ವ್ಯಕ್ತ ಆಗಿದೆ. ಹಡಗುಗಳ ರಕ್ಷಣೆಗೆ ಸೇನಾ ಬಲವನ್ನು ಬಳಸೋಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿರೋ ಚೈನಾದ ರಾಯಭಾರಿ ಫು ಕಾಂಗ್ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಮಾಡಿದ್ರೆ ಯುದ್ಧ ಇನ್ನಷ್ಟು ಹೆಚ್ಚಾಗುವ ಅಪಾಯ ಇದೆ ಅಂತ ಹೇಳಿ ಚೈನಾ ಪ್ರತಿನಿಧಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ರಷ್ಯಾ ಮತ್ತು ಫ್ರಾನ್ಸ್ ಕೂಡ ಈ ಡ್ರಾಫ್ಟ್ ಬಗ್ಗೆ ಕೆಲ ತಕರಾರುಗಳನ್ನು ತೆಗೆದಿದ್ವು. ಇದೆಲ್ಲದರ ಮಧ್ಯೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ $109 ದಾಟಿದೆ. ಹಾಗೆ WTI ಕ್ರೂಡ್ ಬೆಲೆ $111 ಆಸುಪಾಸಲ್ಲಿತ್ತು. ಇರಾನ್ ಮತ್ತು ಇಸ್ರೇಲ್ಗಳು ಪರಸ್ಪರ ಮೂಲ ಸೌಕರ್ಯಗಳ ಮೇಲೆ ಬಾಂಬ್ ಹಾಕ್ತಿವೆ. ಪಾಸ್ ಅಂತ ಹೇಳಿ ಏನು ಪಾಸ್ ಇಲ್ಲ, ಹೊಡೆದಾಡೋದು ಕಂಟಿನ್ಯೂ ಆಗಿದೆ. ಹೀಗಾಗಿ ಈ ಏರಿಕೆ ಕಂಡಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ವಿದ್ಯಮಾನಗಳನ್ನು ನಾವು ನಿಮಗೆ ಈ ಮಿಡಲ್ ಈಸ್ಟ್ನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ಮುಂದೆ ಕೂಡ ಟೈಮ್ಲಿಯಾಗಿ ವೆರಿಫೈಡ್ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮೆಂಬರ್ಶಿಪ್ಗೆ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.